ಪ್ರತಿದಿನ ಪ್ರತಿಯೊಬ್ಬ ಮಹಿಳೆ ಕೂಡ ಈ ವಿಡಿಯೋದಾಗಿರೋ ಎಲ್ಲ ಆಸನಗಳನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡೋದ್ರಿಂದ ಮಲಬದ್ಧತೆ ಕಡಿಮೆ ಆಗ್ತೈತಿ, ಆಮೇಲೆ ಆತಂಕ ಭಯ ಕಡಿಮೆ ಆಗ್ತೈತಿ, ಸ್ಟ್ರೆಸ್ ಕಡಿಮೆ ಆಗ್ತೈತಿ. ಜೊತೆಗೆ ಹೆಣ್ಮಕ್ಳದೇನು ಪ್ರಾಬ್ಲಮ್ ಇರ್ತಾವಲ್ರಿ, PCOD ಇರ್ಬೋದು, ಮೆನ್ಸ್ಟ್ರಲ್ ಸೈಕಲ್ ಇರ್ಬೋದು, ಸೊ ಇವೆಲ್ಲ ನಾರ್ಮಲ್ ಆಗಿ ಆಗ್ತೈತಿ. ಸೊ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ರಿ ಇವನ್ನ. ಸೊ ಮೊದ್ಲು ಸೀದಾ ಕೂತ್ಕೋರಿ. ಸೀದಾ ಕೂತ್ಕೊಂಡು ನಂತರ ಮೊದಲು ಎಲ್ಲ ಆಸನಗಳನ್ನು ಮಾಡೋಕ್ಕಿಂತ ಮೊದಲು ವಾರ್ಮ್ ಅಪ್ ಮಾಡೋಣ. ಎರಡೂ ಕೈಗಳು ತೊಡೆ ಮೇಲೆ ಇರಲಿ. ಸಹಜವಾದ ಉಸಿರಾಟ, ಮುಖದಲ್ಲಿ ನಗು ಇರಲಿ, ಮನಸ್ಸಿನಲ್ಲಿ ಖುಷಿ ಇರಲಿ. ಫಸ್ಟ್ ನೆಕ್ ಮೂಮೆಂಟ್, ಬ್ರೀದ್ ಇನ್ ಮಾಡ್ತಾ ತಲೆನ ಹಿಂದಾಕ್ರಿ ಸ್ಲೋಲಿ. ಬ್ರೀದ್ ಔಟ್ ಮಾಡ್ತಾ ಡೌನ್. ಚಿನ್ನ ಎದೆ ಭಾಗ ಟಚ್ ಆಗ್ಬೇಕು ಆ ರೀತಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ವಾಪಸ್ ಸೆಂಟರ್. ಸೊ ನೆಕ್ಸ್ಟ್ ನೆಕ್ ಬೆಂಡಿಂಗ್. ಬ್ರೀದ್ ಇನ್ ಸೆಂಟರ್, ಬ್ರೀದ್ ಔಟ್ ಮಾಡ್ತಾ ನಿಮ್ಮ ರೈಟ್ ಸೈಡ್ ನೆಕ್ ಬೆಂಡ್ ಆಗಲಿ, ಇಲ್ಲಿ ಸ್ಟ್ರೆಚ್ ಆಗ್ಬೇಕು ಆ ರೀತಿ ಬೆಂಡ್ ಆಗಲಿ. ಸೊ ಬ್ರೀದ್ ಇನ್ ಸೆಂಟರ್, ಬ್ರೀದ್ ಔಟ್ ಯುವರ್ ಲೆಫ್ಟ್. ಬ್ರೀದ್ ಇನ್ ಸೆಂಟರ್, ಬ್ರೀದ್ ಔಟ್ ರೈಟ್ ಸೈಡ್. ನಿಧಾನವಾಗಿ ಮಾಡ್ರಿ, ಅವಸರ ಮಾಡಬೇಡ್ರಿ. ಬ್ರೀದ್ ಇನ್ ಸೆಂಟರ್, ಬ್ರೀದ್ ಔಟ್ ಲೆಫ್ಟ್. ವಾಪಸ್ ಬ್ರೀದ್ ಇನ್ ಸೆಂಟರ್, ಬ್ರೀದ್ ಔಟ್ ಸೆಂಟರ್. ಸೊ ನೆಕ್ಸ್ಟ್ ಎರಡೂ ಕೈಗಳನ್ನು ತಗೋರಿ. ಶೋಲ್ಡರ್ ಲೆವೆಲ್ ಇರಲಿ ಕೈಗಳು, ಮತ್ತು ಹಿಂಗೆ ಫೋಲ್ಡ್ ಮಾಡಬೇಡ್ರಿ, ಸ್ಟ್ರೆಚ್ ಇರಲಿ. ಫಿಂಗರ್ಸ್ ಓಪನ್ ಮಾಡ್ಕೋರಿ. ಸೊ ಬ್ರೀದ್ ಇನ್ ಮಾಡ್ತಾ ಫಿಂಗರ್ಸ್ ಓಪನ್ ಇರಬೇಕು. ಬ್ರೀದ್ ಔಟ್ ಮಾಡಿದಾಗ ಮುಷ್ಟಿ ಮಾಡಬೇಕು. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ವಾಪಸ್. ಸೊ ನೆಕ್ಸ್ಟ್ ಇಲ್ಲೇ ರಿಸ್ಟ್ ರೊಟೇಷನ್ ಮಾಡೋಣ. ಹೆಬ್ಬೆಟ್ಟನ್ನು ಲಾಕ್ ಮಾಡ್ಕೋರಿ. ನಂತರ 4 ಬೆರಳು ನಿಧಾನವಾಗಿ ಸಹಜವಾದ ಉಸಿರಾಟದೊಂದಿಗೆ ನಿಧಾನವಾಗಿ ಮಾಡ್ರಿ. ಒಂದು 4 ಬಾರಿ, ಮತ್ತೆ ಒಂದು ರಿವರ್ಸ್ 4 ಬಾರಿ. 1 2 3 4. ವಾಪಸ್ ಕೈ ಬಿಡಿಸ್ಕೋರಿ. ಸೊ ನೆಕ್ಸ್ಟ್ ಬದ್ಧ ಕೋನಾಸನ. ಸೊ ಸೀದಾ ಕೂತ್ಕೋರಿ. ಸೀದಾ ಕೂತ್ಕೊಂಡ್ಮೇಲೆ ಎರಡೂ ಕಾಲುಗಳನ್ನ ರೀತಿ ತಗೋರಿ. ಸೊ ಬದ್ಧ ಕೋನಾಸನ ಮಾಡೋಕ್ಕಿಂತ ಮೊದಲು ಒಂದು ಎಕ್ಸರ್ಸೈಸ್ ಮಾಡೋಣ ಇಲ್ಲಿ. ಸೊ ಎರಡೂ ಕಾಲನ್ನ ಈ ರೀತಿ ಇಟ್ಕೊಂಡು ಬ್ರೀದ್ ಇನ್ ಮಾಡ್ತಾ ಎರಡೂ ಕಾಲು ಒತ್ತಬೇಕು. ಬ್ರೀದ್ ಔಟ್ ಮಾಡಿದಾಗ ಎರಡೂ ಕಾಲನ್ನ ಈ ರೀತಿ ಕೆಳಗೆ ತೋರಿ. ಪಾದ ಒಂದಕ್ಕೊಂದು ಟಚ್ ಆಗಲಿ ಈ ರೀತಿ. ಬ್ರೀದ್ ಇನ್, ಬ್ರೀದ್ ಔಟ್. ಆಮೇಲೆ ನೀವು ಹಿಂಗೆ ಕಾಲಷ್ಟ ಕೆಳಗೆ ತಗೋಬೇಕು. ಸೊ ಹಿಂದೆ ಮುಂದೆ ಹೋಗ್ಬೇಡ್ರಿ, ಹಿಂಗೆ ಈ ರೀತಿ. ಓಕೆ, ಸೀದಾ ಕೂತ್ಕೊಳ್ಳೋದು. ಬ್ರೀದ್ ಇನ್, ಬ್ರೀದ್ ಔಟ್ ಮಾಡ್ತಾ ಕೆಳಗಿನ ಪಾರ್ಟ್ ಅಷ್ಟ ಡೌನ್ ಆಗಬೇಕು ಈ ರೀತಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಇದನ್ನ ನೀವು 4 ರಿಂದ 5 ಬಾರಿ ಪ್ರಾಕ್ಟೀಸ್ ಮಾಡ್ಬೋದು ಈ ರೀತಿ. ಸೊ ನೆಕ್ಸ್ಟ್ ಎರಡೂ ಕಾಲುಗಳನ್ನ ನಿಮ್ಮ ಕಡೆ ತಗೊಂಡ್ ಬರ್ರಿ. ಸೀದಾ ಕೂತ್ಕೋರಿ. ಎರಡೂ ಕೈಗಳನ್ನ ಇಂಟರ್ಲಾಕ್ ಮಾಡ್ಕೊಂಡು, ಫಿಂಗರ್ಸ್ ಇಂಟರ್ಲಾಕ್ ಮಾಡ್ಕೊಂಡು ಸೀದಾ ಕೂತ್ಕೊಳ್ಳಿ. ಸೊ ಈ ರೀತಿ ಕುತ್ಕೋಬೇಡ್ರಿ, ಸೀದಾ ಬರೋಕೆ. ಎದೆ ಭಾಗ ಮುಂದೆ ಬರಬೇಕು, ಎರಡೂ ಕೈ ಸ್ಟ್ರೆಚ್ ಆಗಬೇಕು, ಸೀದಾ. ಸೊ ಇಲ್ಲೊಂದು ಚೂರು ಪೇನ್ ಅನ್ಸ್ಬೇಕು ನಿಮ್ ತೊಡೆ ಭಾಗದ ಕಡೆ, ಆ ರೀತಿ ಕುತ್ಕೋರಿ. ಸಹಜವಾದ ಉಸಿರಾಟ ಇರಲಿ. ಸಿದ್ಧ ಸ್ಥಿತಿಯೊಳಗೆ ನೀವು 5 ಕೌಂಟ್ ಅನ್ನೋ ಮಟ್ಟ ಕುತ್ಕೋಬಹುದು, ಅಥವಾ 8 ಕೌಂಟ್ ಅನ್ನೋ ಮಟ್ಟ, ನಿಮ್ಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು. ಉಸಿರು ಗಟ್ಟಿ ಇಡಬೇಡ್ರಿ, ಸಹಜವಾದ ಉಸಿರಾಟ ಇರಲಿ. ರಿಲ್ಯಾಕ್ಸ್. ನಿಧಾನವಾಗಿ ಕೈಗಳನ್ನ ಬಿಡಿಸ್ರಿ. ರಿಲ್ಯಾಕ್ಸ್. ಬ್ರೀದ್ ಇನ್, ಬ್ರೀದ್ ಔಟ್. ಸೊ ನೆಕ್ಸ್ಟ್ ಮತ್ತೆ ಕೈಗಳು ಇಂಟರ್ಲಾಕ್ ಮಾಡ್ಕೊಂಡು ಇಲ್ಲೇನ ಇನ್ನೊಂದು ಆಸನ ಮಾಡೋಣ, ತಿತಿಲಿ ಆಸನ. ಮತ್ತೆ ಬದ್ಧ ಕೋನಾಸನ ಸೀದಾ ಒಳಗೆ ಕೂತ್ಕೋತೀರಿ. ಸೊ ನೆಕ್ಸ್ಟ್ ಇಲ್ಲಿಂದ ಎರಡೂ ಕಾಲುಗಳನ್ನ ಸಹಜವಾದ ಉಸಿರಾಟದೊಂದಿಗೆ ಈ ರೀತಿ ಕಾಲುಗಳನ್ನು ಬಡಿಬೇಕು, ನಿಮಗೆ ಸಾಧ್ಯಕ್ಕಷ್ಟು. ಇಲ್ಲಿ 10 ಕೌಂಟ್ ಮಟ್ಟ ಇದೇ ರೀತಿ ಮಾಡ್ಬೋದು ನೀವು. ರಿಲ್ಯಾಕ್ಸ್. ನಿಧಾನವಾಗಿ ಕೈಗಳನ್ನ ಬಿಡಿಸ್ಕೊರಿ. ಸೊ ನೆಕ್ಸ್ಟ್ ಇಲ್ಲಿಂದ ಮಾಲಾಸನ ಸ್ಥಿತಿ. ಸೊ ರೀತಿ ಕಾಲುಗಳನ್ನ ಮೊದಲು ಹಿಂದೆ ತಗೋರಿ. ಸೊ ಇದು ನಿಮ್ಗೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಸೊ ಇನ್ನೊಂದು ರೀತಿ ಹೇಳ್ಕೊಡ್ತೀನಿ, ನೀವು ದಿಮ್ ಮೇಲೆ ಕುತ್ಕೊಂಡು ಕೂಡ ಇದನ್ನ ಮಾಡ್ಬೋದು. ಸೊ ಕೈ ಪ್ರೆಸ್ ಮಾಡ್ಕೋರಿ, ಒಂದೊಂದು ಕಾಲು ಮುಂದೆ ತಗೋರಿ ರೀತಿ. ಇದೊಂದು ಕಾಲು ಮುಂದೆ ತಗೋರಿ. ಸೊ ನೆಕ್ಸ್ಟ್ ಈ ರೀತಿ ಎರಡು ಎಲ್ಬೋಸ್ ಏನಿದಾವಲ್ಲ ಕಾಲು ಒಳಗೆ ಬರಲಿ, ಈ ರೀತಿ ಕುತ್ಕೊಳ್ಳೋದು. ಇದು ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ಇಂಪ್ರೂವ್ಮೆಂಟ್ ಮಾಡ್ತೈತಿ, ಜೊತೆಗೆ ಮಲಬದ್ಧತೆ ಕೂಡ ನಿವಾರಣೆ ಆಕೈತಿ ಇದರಿಂದ. ಹಾಗೆ ಹೆಣ್ಮಕ್ಳದ್ದು ಏನು ಪ್ರಾಬ್ಲಮ್ ಇರ್ತಾವಲ್ಲ ಅದು ಕೂಡ ನಿವಾರಣೆ ಆಗ್ತಾವ.
ಸ್ಥಿತಿ ಒಳಗೆ ನೀವು ಈ ರೀತಿ ಕುತ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಕೆಳಗೆ ಹಿಂದೆ ದಿಂಬಿಟ್ಕೊಂಡು ನೀವು ಕುತ್ಕೋಬಹುದು. ಇಲ್ಲಿ ನೀವು 5 ಕೌಂಟು 10 ಕೌಂಟು ಆಗುವಷ್ಟು ಕುತ್ಕೋಬಹುದು. ಸೊ ನೆಕ್ಸ್ಟ್ ಇವನ್ನ ನೀವು ಎಲ್ಲಾ ಒಂದು ಸೆಟ್ ಮಾಡಿದ್ಮೇಲೆ ಎಲ್ಲಾ ಆಸನಗಳನ್ನ ಮತ್ತೆ ಇನ್ನೊಮ್ಮೆ ಇವನ್ನ ನೀವು ರಿಪೀಟ್ ಮಾಡ್ಕೋಬಹುದು. ಮಾಲಾಸನ ಸ್ಥಿತಿ, ಸಹಜವಾದ ಉಸಿರಾಟ ಇರಲಿ. ರಿಲ್ಯಾಕ್ಸ್, ನಿಧಾನವಾಗಿ ಕೈ ಬಿಡಿಸ್ಕೊರಿ. ಸೊ ನೆಕ್ಸ್ಟ್ ಒಂದೊಂದು ಕಾಲು ಹಿಂದೆ ತಗೋರಿ, ವಜ್ರಾಸನ ಸ್ಥಿತಿ ಒಳಗೆ ಕೂತ್ಕೋರಿ. ಸೊ ನೆಕ್ಸ್ಟ್ ಇಲ್ಲ ಮತ್ತೆ ಒಂದೊಂದು ಕಾಲನ್ನು ಬಿಡಿಸ್ಕೋರಿ. ಈಗ ಚಕ್ಕಿ ಚಲನಾಸನ, ಎರಡೂ ಕಾಲುಗಳನ್ನ ಅಗಲು ಮಾಡ್ಕೋರಿ. ನಿಮ್ ಕೆಪಾಸಿಟಿ ತಕ್ಕಂಗೆ ಕಾಲು ಅಗಲು ಮಾಡ್ಕೋರಿ. ಸೀದಾ ಕೂತ್ಕೋರಿ, ಪಾದಗಳನ್ನ ನಿಮ್ ಕಡೆ ತಗೋರಿ. ಸೊ ನೆಕ್ಸ್ಟ್ ಎರಡೂ ಕೈಗಳನ್ನ ಲಾಕ್ ಮಾಡ್ತಿರಲಿಲ್ಲ, ಹಿಂಗ ಇಂಟರ್ಲಾಕ್ ಮಾಡ್ಕೋರಿ. ಫಿಂಗರ್ಸ್ ಸೀದಾ ಇರಬೇಕು ಕೈಗಳು. ಸೊ ನೆಕ್ಸ್ಟ್ ಬ್ರೀದ್ ಇನ್ ಇಲ್ಲಿ ಮಾಡ್ರಿ, ಬ್ರೀದ್ ಔಟ್ ಮಾಡ್ತಾ ನಿಮ್ಮ ರೈಟ್ ಇಂದ ಲೆಫ್ಟ್ ತನ ಈ ರೀತಿ ಬರಬೇಕು. ಮತ್ತೆ ಇಲ್ಲಿ ಹಿಂದೆ ಬರ್ತಿರ್ಲ, ಬ್ರೀದ್ ಇನ್ ಮತ್ ಮುಂದ್ ಬಂದಾಗ ಬ್ರೀದ್ ಔಟ್ ಈ ರೀತಿ. ಆಮೇಲೆ ಇನ್ನೊಂದು ತಪ್ಪು ಮಾಡ್ಬೇಡ್ರಿ. ಸೊ ಇಲ್ಲಿ ನೀವು ಮುಂದೆ ಹೋದಾಗೂ ಕೈ ಸ್ಟ್ರೆಚ್ ಇರಬೇಕು, ಹಿಂದೆ ಬಂದಾಗೂ ಕೈ ಸ್ಟ್ರೆಚ್ ಇರ್ಬೇಕು. ಈ ರೀತಿ ಫೋಲ್ಡ್ ಮಾಡ್ಬೇಡ್ರಿ, ಹಿಂದೆ ಬಂದೇನೆ ಅಂತೇಳಿ ಸ್ಟ್ರೆಚ್ ಇರಲಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಮತ್ತೆ ಇಲ್ಲಿ ಬ್ರೀದ್ ಇನ್ ಮಾಡ್ತೀರಿ, ಮುಂದೆ ಹೋದಾಗ ಬ್ರೀದ್ ಔಟ್ ಮಾಡಿ. ಇದೇ ರೀತಿ ನೀವು ರೈಟ್ ಇಂದ 5 ಬಾರಿ, ಮತ್ತ ಇಲ್ಲಿ ಬ್ರೀದ್ ಇನ್ ಮಾಡ್ರಿ, ಲೆಫ್ಟ್ ಇಂದ 5 ಬಾರಿ ಮಾಡ್ಬೋದು. ಈ ರೀತಿ ನಿಮ್ಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮಾಡ್ರಿ. ರಿಲ್ಯಾಕ್ಸ್, ಸೀದಾ ಕೂತ್ಕೋರಿ. ಸೊ ನೆಕ್ಸ್ಟ್ ಇದು ಆದ್ಮೇಲೆ ಸೊ ನೆಕ್ಸ್ಟ್ ಒನ್ ನೌಕಾಸನ ಚಲನೆ. ಸೀದಾ ಕೂತ್ಕೋರಿ, ಎರಡು ಪಾದಗಳ ನಿಮ್ ಕಡೆ ಇರ್ಲಿ, ಸೀದಾ ಇರ್ಲಿ, ಕಾಲ್ಗಳ ಸ್ಟ್ರೆಚ್ ಇರ್ಲಿ. ಸೊ ನೆಕ್ಸ್ಟ್ ಎರಡೂ ಕೈ ಮುಷ್ಟಿ ಮಾಡ್ಕೋರಿ ಈಗ. ಸೊ ನೆಕ್ಸ್ಟ್ ಇಲ್ಲಿ ಬ್ರೀದ್ ಇನ್ ಮಾಡ್ಬೇಕು, ಬ್ರೀದ್ ಔಟ್ ಮಾಡ್ತಾ ಈ ರೀತಿ ಮುಂದೆ ಹೋಗ್ರಿ. ಇಲ್ಲೇ ಕೈ ಫೋಲ್ಡ್ ಆದ್ರೂ ನಡಿತೈತಿ. ಮತ್ತೆ ಇಲ್ಲಿ ಹಿಂದೆ ಬಂದಾಗ ಬ್ರೀದ್ ಇನ್ ಮಾಡ್ರಿ, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಈ ರೀತಿ ನೀವು 5 ಬಾರಿ ಮಾಡ್ಬೋದು ಇದನ್ನ. ಆಮೇಲೆ ಇಲ್ಲಿ ಹಿಂದೆ ಹೋಗ್ ಮುಂದೆ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಹಿಂದೆ ಹೋಗೋದು. ಸೊ ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಬ್ರೀದ್ ಇನ್ ಮಾಡ್ಬೋದು, ಇಲ್ಲಿ ಬ್ರೀದ್ ಔಟ್. ಒಂದು 5 ಬಾರಿ ಮುಂದಿಂದ, ಒಂದು 5 ಬಾರಿ ಹಿಂದಿಂದ ಮಾಡ್ರಿ. ಅವಸರ ಮಾಡ್ಬೇಡ್ರಿ, ಉಸಿರಾಟದ ಜೊತೆಗೆ ಮಾಡ್ರಿ. ಉಸಿರಾಟದ ಜೊತೆಗೆ ಮಾಡಿದ್ರ ಇನ್ನೂ ಬೆನಿಫಿಟ್ಸ್ ನಿಮ್ಗೆ ಬೇಗನೆ ಸಿಗ್ತೈತಿ. ಈ ರೀತಿ ರಿಲ್ಯಾಕ್ಸ್. ಇದಾದ್ಮೇಲೆ ಶವಾಸನ ಸ್ಥಿತಿ. ಇವಿಷ್ಟು ನೀವು 2 ರೌಂಡ್ ಅಥವಾ 3 ರೌಂಡ್ ಮಾಡ್ಬೋದು. ಟೈಮ್ ಐತಿಪ್ಪ ಅಂತಂದ್ರ ಇವನ್ನ ಮತ್ತೆ ರಿಪೀಟ್ 2 ಸಲ ಅಥವಾ 3 ಸಲ ಮಾಡ್ರಿ. ಟೈಮ್ ಇಲ್ಲ ಅಂತಂದ್ರ 1 ಸಲ ಮಾಡಿ ಮುಗಿಸ್ಬೋದು. ಸೊ ನೆಕ್ಸ್ಟ್ ಇಲ್ಲಿಂದ ಶವಾಸನ ಸ್ಥಿತಿ. ಇದಾದ್ಮೇಲೆ ಶವಾಸನ ಮಾಡೋದು ಇಂಪಾರ್ಟೆಂಟು. ಯಾಕಂತಂದ್ರ ಸೊ ನೀವು ಇಷ್ಟೊತ್ತನ ಮಾಡಿದೆಲ್ಲ ಆಸನಗಳ ಬೆನಿಫಿಟ್ ಶವಾಸನ ಮಾಡೋದ್ರಿಂದ ಸಿಗ್ತೈತಿ. ಜೊತೆಗೆ ನಿಮ್ ಬಾಡಿ ರಿಲ್ಯಾಕ್ಸ್ ಆಗ್ತೈತಿ. ಹಾಗೆ ನಿಮ್ಮ ಮುಂದಿನ ಕೆಲಸಕ್ಕೆ ನಿಮ್ಮ ದೇಹವನ್ನ ನೀವು ರೆಡಿ ಮಾಡ್ತೀರಿ. ಕಣ್ಗಳನ್ನ ಮುಚ್ಚಿರ್ರಿ, ಎರಡೂ ಕೈಗಳು ಆಕಾಶ ನೋಡ್ತಾ ಇರಬೇಕು, ಮೇಲ್ಮುಖವಾಗಿರ್ಲಿ. ಕಾಲುಗಳು ಕಾಲಿನ ನಡುವೆ ಸ್ವಲ್ಪ ಗ್ಯಾಪ್ ಇರಲಿ. ಪಾದಗಳು ಕೆಳಮುಖವಾಗಿರ್ಬೇಕು. ಕ್ಲೋಸ್ ಯುವರ್ ಐಸ್. ನಿಮ್ಮ ತಲೆ ರೈಟು ಅಥವಾ ಲೆಫ್ಟು ಅಥವಾ ಸೆಂಟರ್ ಇರ್ಬೋದು. ಕ್ಲೋಸ್ ಯುವರ್ ಐಸ್. ಸೊ ಎಲ್ಲ ಆಸನಗಳ ನಂತರ ಶವಾಸನ ಸ್ಥಿತಿಯೊಳಗೆ ನೀವು ಟೈಮ್ ಇದ್ರೆ 5 ನಿಮಿಷ ಅಥವಾ 10 ನಿಮಿಷ ರಿಲ್ಯಾಕ್ಸ್ ಮಾಡ್ಬೋದು. ಇಲ್ಲಾಂದ್ರೆ 3 ನಿಮಿಷವರೆಗೂ ನೀವು ರಿಲ್ಯಾಕ್ಸ್ ಮಾಡಿ ಎದ್ದೇಳ್ತೀರಿ. ಉಸಿರಾಟದ ಕಡೆ ಗಮನ ಇರಲಿ. ಯಾವಾಗ ಉಸಿರು ತಗೊಳತ್ತೀರಿ, ಯಾವಾಗ ಬಿಡಾಕತ್ತೀರಿ ಅದ್ರ ಕಡೆ ಗಮನ ಕೊಡ್ರಿ. ಪೂರ್ತಿ ದೇಹವನ್ನು ರಿಲ್ಯಾಕ್ಸ್ ಮಾಡ್ರಿ. ಹಾಗೆ ದೇಹ ಮತ್ತು ಮನಸ್ಸನ್ನು ಶಾಂತಗೊಳಿಸ್ರಿ. ಹಾಗೆ ದೇಹದ ಎಲ್ಲ ಅಂಗಾಂಗಗಳನ್ನು ಶಾಂತಗೊಳಿಸ್ತೀರಿ. ರಿಲ್ಯಾಕ್ಸ್. ಮೂರಿಂದ 5 ನಿಮಿಷ ಆದ್ಮೇಲೆ ಎರಡು ಹಸ್ತಗಳನ್ನ ಉದ್ರಿ, ಕಣ್ಣಿಗೆ ಪ್ರೆಸ್ ಮಾಡ್ಕೊರಿ. ಕೈಗಳನ್ನ ಬಿಡಿಸಿ ಕಣ್ಗಳನ್ನ ತೆರಿತೀರಿ. ಸೊ ನೆಕ್ಸ್ಟ್ ಎರಡೂ ಕಾಲನ್ನು ಕ್ಲೋಸ್ ಮಾಡ್ಕೊರಿ. ಕ್ಲೋಸ್ ಮಾಡ್ಕೊಂಡ್ಮೇಲೆ ಎರಡೂ ಕೈಗಳನ್ನ ಸೊ ಶವಾಸನ ಸ್ಥಿತಿ ಹೇಳೋ ಒಂದು ವಿಧಾನ ಇದು. ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡ್ರಿ. ಎರಡೂ ಪಾದಗಳನ್ನು ಸ್ಟ್ರೆಚ್ ಮಾಡ್ರಿ. ಸೊ ಕಾಲು ಸರಿ ಮಾಡ್ಕೊರಿ. ಎರಡೂ ಕೈಗಳು ನಿಮ್ಮ ಬಾಜುಗೆ ತೊಗೊಂಡ್ ಬರ್ರಿ. ನೆಕ್ಸ್ಟ್ ಈಗ ರೈಟ್ ಹ್ಯಾಂಡ್ ಮಾತ್ರ ನಿಮ್ಮ ತಲೆಯಿಂದ ಹೋಗ್ಲಿ. ಹೋಲ್ಡ್ ಯುವರ್ ಲೆಫ್ಟ್ ಲೆಗ್, ಟರ್ನ್ ಯುವರ್ ರೈಟ್ ಸೈಡ್. ಪೂರ್ತಿ ಹೊಳ್ತೀರಿ ರೈಟ್ ಸೈಡ್. ಸೊ ನೆಕ್ಸ್ಟ್ ಇನ್ನೊಂದು ಕೈನ ಪ್ರೆಸ್ ಮಾಡಿ ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ.
ಸೊ ಎಲ್ಲ ಪ್ರಾಕ್ಟೀಸ್ ಆದ್ಮೇಲೆ ನೀವು ಒಂದು ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡ್ಬೋದು ಟೈಮ್ ಐತಂತಂದ್ರ. ಸೊ ಒಂದು ಪ್ರಾಣಾಯಾಮ ಅನುಲೋಮ್ ವಿಲೋಮ್ ಪ್ರಾಣಾಯಾಮ ಮಾಡ್ಬೋದು. ಸೊ ಯಾವ ರೀತಿ ಮಾಡೋದ್ರಿ ಅಂತಂದ್ರೆ ಮೊದಲು ಸೀದಾ ಕುತ್ಕೊಂಡಿರ್ತೀವಿ. ಸೊ ಲೆಫ್ಟ್ ಹ್ಯಾಂಡ್ ಏನೈತಲ್ಲ ಚಿನ್ನ ಮುದ್ರ ತಗೋಬೇಕು. ಈ ರೀತಿ ಇವೆರಡು ಬೆರಳು ಏನೈತಲ್ಲ ಫಿಂಗರ್ ಟಿಪಿಗೆ ಟಚ್ ಆಗ್ಬೇಕು. ಸೊ ಇನ್ನು 3 ಬೆರಳು ಸೀದಾ ಇರಬೇಕು. ಸೊ ಕೈ ಹೊಳ್ಸ್ಕೊರಿ, ತೊಡೆ ಮೇಲೆ ಇಟ್ಕೊರಿ. ಸೊ ನೆಕ್ಸ್ಟ್ ನಾಸಿಕಾ ಮುದ್ರ, ಇವೆರಡು ಬೆರಳು ಕ್ಲೋಸ್ ಇರಬೇಕು. ಈ ರೀತಿ. ಸೊ ಇದಕ್ಕೆ ವಿಷ್ಣು ಮುದ್ರ ಕೂಡ ಅಂತಾರ. ಸೊ ಕೈ ಹೊಳ್ಸ್ಕೊರಿ, ಎದೆ ಭಾಗ ಟಚ್ ಮಾಡ್ಕೊರಿ. ಸೊ ಈ ರೀತಿ ಮಾಡಬೇಡ್ರಿ, ಕೈ ಪೇನ್ ಆಗ್ತೈತಿ. ಸೊ ಅದಕ್ಕೆ ಎದೆ ಭಾಗ ಟಚ್ ಮಾಡ್ಕೋ ಕೈ. ಸೊ ಈ ತಮ್ಮ ರೈಟ್ ನಾಸ್ಟ್ರಿಲ್ ಕ್ಲೋಸ್ ಯೂಸ್ ಮಾಡಬೇಕು ಮಾಡ್ಲಿಕ್ಕೆ. ಸೊ ನೆಕ್ಸ್ಟ್ ಇವೆರಡು ಬೆರಳು ಲೆಫ್ಟ್ ಕ್ಲೋಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ಬೇಡ್ರಿ. ಸೀದಾ ಕುತ್ಕೋರಿ, ಬೆನ್ನು ಕತ್ತು ನೇರವಾಗಿರ್ಲಿ. ಈಗ ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡ್ಕೋರಿ. ಸೊ ಲೆಫ್ಟ್ ಇಂದ ಬ್ರೀದ್ ಇನ್ ಡೀಪ್ಲಿ. ಸೊ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಪೂರ್ತಿ ಉಸಿರನ್ನು ತಗೋರಿ. ಉಸಿರನ್ನ ಹೋಲ್ಡ್ ಮಾಡಿ ಲೆಫ್ಟ್ ಕ್ಲೋಸ್ ಮಾಡ್ಕೋರಿ. ರೈಟ್ ಓಪನ್ ಮಾಡಿ ಬ್ರೀದ್ ಔಟ್ ಲಾಂಗ್. ಇಲ್ಲಿ ನೀವು ತಗೊಂಡಿದ್ದ ಉಸಿರನ್ನ ಪೂರ್ತಿಯಾಗಿ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ರಿ. ಈಗ ರೈಟ್ ಇಂದ ಮತ್ತೆ ಉಸಿರು ತಗೊಳ್ಳೋದು, ಅಂದ್ರೆ ರೈಟ್ ಉಸಿರನ್ನ ಹೊರಗೆ ಹಾಕಿದ್ವಿ, ಮತ್ತೆ ಅಲ್ಲಿಂದ ಉಸಿರು ತಗೋಬೇಕು. ಬ್ರೀದ್ ಇನ್ ಡೀಪ್ಲಿ, ರೈಟ್ ಕ್ಲೋಸ್, ಲೆಫ್ಟ್ ಓಪನ್, ಬ್ರೀದ್ ಔಟ್ ಲಾಂಗ್. ಮತ್ತೆ ಲೆಫ್ಟ್ ಇಂದ ಬ್ರೀದ್ ಇನ್ ಡೀಪ್ಲಿ, ಲೆಫ್ಟ್ ಕ್ಲೋಸ್, ರೈಟ್ ಓಪನ್, ಬ್ರೀದ್ ಔಟ್ ಲಾಂಗ್. ರೈಟ್ ಇಂದ ಬ್ರೀದ್ ಇನ್ ಡೀಪ್ಲಿ, ರೈಟ್ ಕ್ಲೋಸ್, ಲೆಫ್ಟ್ ಓಪನ್, ಬ್ರೀದ್ ಔಟ್ ಲಾಂಗ್. ರಿಲ್ಯಾಕ್ಸ್. ಈ ರೀತಿ ನೀವು ಅನುಲೋಮ್ ವಿಲೋಮ್ ಪ್ರಾಣಾಯಾಮನ 5 ರೌಂಡು, 8 ರೌಂಡು, 10 ರೌಂಡ್ ತನ ಮಾಡ್ಬೋದು. ಸೊ ರೌಂಡ್ ಅಂದ್ರೆ ಎಷ್ಟು ಅಂತಂದ್ರೆ ಲೆಫ್ಟ್ ತಗೊಂಡು ರೈಟ್ ಬಿಟ್ರಿ, ರೈಟ್ ತಗೊಂಡು ಲೆಫ್ಟ್ ಬಿಟ್ಟಾಗ 1 ರೌಂಡು. ಹಾಗೆ ಇನ್ನೊಂದು ನೆನಪಿರ್ಲಿ, ನೀವು ಮುಗಿಸ್ಬೇಕಂತಂದಾಗ ಸೊ ರೈಟ್ ತಗೊಂಡು ಲೆಫ್ಟ್ ಬಿಡ್ತೀರಿ. ಸೊ ಇಲ್ಲೇ ಕ್ಲೋಸ್ ಮಾಡ್ಬೇಕಂದ್ರೆ ಲೆಫ್ಟ್ ತಗೊಂಡು ರೈಟ್ ಬಿಟ್ರಿ, ಮತ್ತೆ ರೈಟ್ ತಗೊಂಡು ಲೆಫ್ಟ್ ಬಿಟ್ಟಾಗ ಸೊ ಇದು 1 ಕೌಂಟ್ ಮುಗ್ದಂಗ. ಸೊ ಲೆಫ್ಟ್ ಯಾವಾಗ್ಲೂ ಎಕ್ಸೇಲ್ ಆಗ್ಬೇಕು. ರಿಲ್ಯಾಕ್ಸ್. 2 ಕೈಗಳು ಚಿನ್ಮುದ್ರ ಒಳಗಿರ್ಲಿ. ಸಹಜವಾದ ಉಸಿರಾಟ. ಕಣ್ಗಳನ್ನ ಮುಚ್ಚ್ರಿ, ರಿಲ್ಯಾಕ್ಸ್ ಆಗ್ರಿ. ಸೊ ನೀವು ಅನ್ಕೋರಿ ನನ್ನ ಸಂಬಂಧ ನಾನು ಟೈಮ್ ಕೊಟ್ಟು ಯೋಗ ಮಾಡಿದ್ದೀನಿ, ಭಾಳ ಖುಷಿ ಪಡ್ರಿ. ನನ್ನ ಸಂಬಂಧ ನಾನು ಟೈಮ್ ಕೊಟ್ಟೇವಿ. ಎರಡು ಮೂಗಿನ ಹೊರಳಿಂದ ಶ್ವಾಸ ಉಚ್ಛ್ವಾಸ 2 ಬಾರಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ರಿಲ್ಯಾಕ್ಸ್. 2 ಹಸ್ತಗಳನ್ನ ಉದ್ರಿ, ಕಣ್ಣಿಗೆ ಪ್ರೆಸ್ ಮಾಡ್ಕೋರಿ. ಕೈಗಳನ್ನ ಬಿಡಿಸಿ ನಗು ಮುಖದೊಂದಿಗೆ ನಿಧಾನವಾಗಿ ಕಣ್ಣುಗಳನ್ನ ತೆರೆದಿರಿ. ಥ್ಯಾಂಕ್ ಯು. ಸೊ ಈ ರೀತಿ ಪ್ರತಿದಿನ ಎಲ್ಲ ಆಸನ ಮತ್ತು ಇದೊಂದು ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ರಿಲೇಟಿವ್ಸ್ಗೆ, ಹೆಚ್ಚಿನ ಜನರಿಗೆ ಸೊ ಈ ವಿಡಿಯೋನ ಶೇರ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.